ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ಮಧ್ಯೆ ನಡೀತಕ್ಕಂಥ ಯುದ್ಧದ ಪರಿಣಾಮ ಈಗಾಗಲೇ ದೇಶಾದ್ಯಂತ ಅಡುಗೆ ಅನಿಲ ಸಿಲಿಂಡರ್ಗಳ ಸಮಸ್ಯೆ ಹೆಚ್ಚಾಗಿದೆ. ಅದರಲ್ಲೂ ಪ್ರಮುಖವಾಗಿ ಇದೀಗ ಮತ್ತೊಂದು ಬಳ್ಳಾರಿಯಲ್ಲಿ ಅತಿ ದೊಡ್ಡ ಸಮಸ್ಯೆ ಎದುರಾಗಿದೆ. ಬಳ್ಳಾರಿಯ ಪ್ರಮುಖ ಉದ್ಯಮ ಆಗಿರ್ತಕ್ಕಂಥ ಜೀನ್ಸ್ ಉದ್ಯಮಕ್ಕೆ ಬೇಕಾಗಿರ್ತಕ್ಕಂಥ ಕೆಮಿಕಲ್ ಸಿಗ್ತಾ ಇಲ್ಲ. ತಾವಿಲ್ಲಿ ನನ್ನ ಎಡಪಾದ ನೋಡ್ತೀವಿ. ನಾವೀಗ ಬಳ್ಳಾರಿಯ ಜೀನ್ಸ್ ಫ್ಯಾಕ್ಟ್ರಿ ಒಂದರಿದ್ದೇವೆ. ಇಲ್ಲಿ ಸಾಕಷ್ಟು ಜೀನ್ಸ್ ಫ್ಯಾಕ್ಟ್ರಿಗಳನ್ನು, ಜೀನ್ಸ್ ಪ್ಯಾಂಟ್ಗಳನ್ನು ತಯಾರು ಮಾಡ್ತಾರೆ. ಇಲ್ಲಿ ತಯಾರಾಗಿರ್ತಕ್ಕಂಥ ಜೀನ್ಸ್ ಪ್ಯಾಂಟ್ಗಳು ಶ್ರೀಲಂಕಾ, ಬಾಂಗ್ಲಾದೇಶ ಸೇರಿದಂತೆ ಬೇರೆ ಬೇರೆ ಗಲ್ಫ್ ಕಂಟ್ರಿಗಳಿಗೂ ಹೋಗ್ತವೆ. ಆದರೆ ನಾವು ಇಲ್ಲಿಂದ ಪ್ಯಾಂಟ್ಗಳನ್ನು ಕಳಿಸ್ತೇವೆ. ಆದರೆ ನಮಗೆ ಗಲ್ಫ್ ದೇಶದಿಂದ ಬರ್ತಕ್ಕಂಥ ಕೆಮಿಕಲ್, ಅಂದರೆ ತಾವು ನನ್ನ ಕೈಯಲ್ಲಿರ್ತಕ್ಕಂಥ ಪ್ಯಾಂಟ್ ನೋಡ್ಬೋದು. ಸಾಮಾನ್ಯವಾಗಿ ಮೊದಲು ಪ್ಯಾಂಟ್ ತಯಾರು ಮಾಡಿದಾಗ ಈ ರೀತಿ ಬ್ಲೂ ಕಲರ್ ಇರ್ತದೆ. ಇದು ಬೇರೆ ಬೇರೆ ಕಲರ್ಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಗಲ್ಫ್ ಕಂಟ್ರಿಯಿಂದ ಬರ್ತಕ್ಕಂಥ ಕೆಮಿಕಲ್ ಬೇಕಾಗುತ್ತೆ. ಅಂದರೆ ಕೆಮಿಕಲ್ ಬಂದಾಗ ಕೆಮಿಕಲ್ನಿಂದ ಬೇರೆ ಬೇರೆ ರೀತಿಯಲ್ಲಿ ಪ್ಯಾಂಟ್ಗಳನ್ನು ಮಾಡ್ಬೋದು. ಅಂದರೆ ಕಲರ್ಗಳಲ್ಲಿ ಕೇವಲ ಬ್ಲೂ ಕಲರ್ ಮಾತ್ರವಲ್ಲದೆ ಬೇರೆ ಬೇರೆ ರೀತಿಯ ಕಲರ್ಗಳನ್ನು ನಾವಿಲ್ಲಿ ಮಾಡ್ತಕ್ಕಂಥದ್ದು. ಅಂದರೆ ಇಲ್ಲಿ ತೋರಿಸ್ತಾ ಇದೆ ನೋಡಿರಿ, ಮೊದಲಿರ್ತಕ್ಕಂಥ ಪ್ಯಾಂಟ್ ಈ ಕಲರ್ ಆದರೆ ತದನಂತರ ಈ ರೀತಿಯಾಗಿ ಬೇರೆ ಬೇರೆ ಬಣ್ಣದ ಮಾದರಿಯಲ್ಲಿ ಪ್ಯಾಂಟ್ಗಳು ಬೇಕಾಯ್ತಂದರೆ ಅದಕ್ಕೆ ಗಲ್ಫ್ ಕಂಟ್ರಿಗಳಿಂದ ಬರ್ತಕ್ಕಂಥ ಕೆಮಿಕಲ್ ಬೇಕು. ಕೆಮಿಕಲ್ನಿಂದ ಮಿಕ್ಸ್ ಮಾಡಿ ಕಲರ್ಗಳನ್ನು ಬದಲಾಯಿಸ್ತಕ್ಕಂಥ ಕೆಲಸವನ್ನು ಬಳ್ಳಾರಿಯಲ್ಲಿ ಮಾಡಲಾಗ್ತದೆ. ಹೀಗಾಗಿ ವಿಭಿನ್ನ ಪ್ಯಾಂಟ್ಗಳಾದರೆ ಮಾರುಕಟ್ಟೆಗೆ ಬೆಲೆ ಬರುತ್ತೆ ಅನ್ನೋಂಥ ಮಾತನ್ನು ಕೂಡ ಇಲ್ಲಿರ್ತಕ್ಕಂಥ ವ್ಯಾಪಾರಿಗಳು ಹೇಳ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇದೀಗ ರಂಜಾನ್ ಮತ್ತು ಯುಗಾದಿ ಹಬ್ಬ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ಯಾಂಟ್ಗಳಿಗೆ ಅತಿ ಹೆಚ್ಚು ಬೇಡಿಕೆ ಇರ್ತದೆ. ಇಂಥ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಕೆಮಿಕಲ್ ಕೊರತೆ ಆಗಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಗೆ ಒಂದಷ್ಟು ಸಮಸ್ಯೆಯನ್ನು ಉಂಟು ಮಾಡಿದಂತಲ್ಲಿ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಇನ್ನು ಈ ಬಗ್ಗೆ ಮಾತಾಡೋದಕ್ಕೆ ಉದ್ಯಮದಾರ ಇರತಕ್ಕಂಥ ಇಬ್ರಾಹಿಂ ಬಾಬು ಅವರು ಅಂತ ಇದ್ದಾರೆ. ಅವ್ರನ್ನ ಕೇಳಬನ್ನಿ. ಸರ್, ಈಗ ನಮ್ಮಲ್ಲಿ ಪ್ಯಾಂಟ್ಗೆ ಬೇರೆ ಬೇರೆ ಕಲರ್ ಬೇಕು, ಗಲ್ಫ್ ಕಂಟ್ರಿಗಳೇ ಬರ್ತಾ ಇಲ್ಲ, ದರದಲ್ಲಿ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಎಷ್ಟು ವ್ಯತ್ಯಾಸ ಆಗ್ತಾ ಇದೆ ಸರ್? ಈಗ ದರದಲ್ಲಿ ವ್ಯತ್ಯಾಸ ಬಂದು 30% ಆಲ್ರೆಡಿ ಯುದ್ಧ ಸ್ಟಾರ್ಟ್ ಆದ ದಿನವೇ ಸ್ಟಾರ್ಟ್ ಆಯಿತು. ಯಾಕಂದ್ರೆ ನಮ್ಮಲ್ಲಿ ಇಂಡಿಯಾದಲ್ಲಿ ಸ್ಟಾಕ್ ಇಟ್ಕೊತಿರ್ತಾರಲ್ಲ ಡೀಲರ್ಸು, ಅವರೇ ಪ್ರೈಸ್ ಹೈಕ್ ಮಾಡಿಬಿಟ್ಟಿದ್ದಾರೆ. ಈಗ 30% ನಮ್ಗೆ ಯಾಕೆ ಹಿಂಗೆ ಆಗ್ತಾಯಿದೆ ಅಂದರೆ ನಮ್ಮ ಪೆಟ್ರೋಲಿಯಂ ಬೈ ಪ್ರಾಡಕ್ಟ್ ಬಂದು ನಮ್ಮ ಕೆಮಿಕಲ್ಸ್ ಡೈರೆಕ್ಟಾಗಿ ಅಲ್ಲಿಂದ ಸ್ವಲ್ಪ ತಯಾರಾಗಿ ಬರ್ತವೆ. ಇನ್ನೂ ನಾವು ಅಲ್ಲಿಂದ ಕಚ್ಚಾ ಕೆಮಿಕಲ್ ತಂದ್ಕೊಂಡು ಇಲ್ಲಿ ನಾವು ಸಪ್ರೇಟ್ ನಮಗೆ ವೇರಿಯೇಷನ್ ಕಲರ್ಸ್ ಇದ್ರ ಮೇಲೆ ನಮ್ಮ ಫ್ಯಾಕ್ಟ್ರೀಸ್ ಇದ್ದಾವೆ ಇಂಡಿಯಾದಲ್ಲಿ, ಅವನ್ನು ಮಾಡ್ತೀವಿ. ಬಟ್ ಮೇಜರ್ ಬಂದು ನಮಗೆ ಮೂಲ ಅಲ್ಲಿಂದಾನೇ ಬರಬೇಕು. ಕೆಮಿಕಲ್ ಮೂಲ ಅಲ್ಲಿಂದಾನೇ ಬಂದಮೇಲೆ ನಾವಿಲ್ಲಿ ಈ ಬೈ ಪ್ರಾಡಕ್ಟ್ ಇಂದಾನೇ ತಯಾರಾಗೋದು ಕೆಮಿಕಲ್ಸ್. ಈಗ ಉದ್ಯಮ ಈಗ ಆಲ್ರೆಡಿ ಸ್ವಲ್ಪ ಸಂಕಷ್ಟದಲ್ಲಿದೆ. ಅದರಲ್ಲೂ ಈಗ ರಂಜಾನ್ ಮತ್ತು ಯುಗಾದಿ ಸಂದರ್ಭದಲ್ಲಿ ಈ ರೀತಿ ತೊಂದರೆ ಆದಾಗ ಬಿಸ್ನೆಸ್ ಹೇಗೆ ನಡೀತದೆ ಸರ್? ಸರ್, ನಮ್ಮ ಔಷಧಿ ನಿಮ್ಮೆಲ್ಲರಿಗೂ ಗೊತ್ತು, ಬಳ್ಳಾರಿ ಔಷಧಿ ಮೊದಲಿಂದನೂ. ಈಗ ದೊಡ್ಡ ಗಾಯದ ಮೇಲೆ ಬರೆ ಹೇಳ್ದಂಗೆ ಆಯ್ತು ನಮ್ಮ ಪರಿಸ್ಥಿತಿ. ಈಗ ನಿಜವಾಗ್ಲೂ ತುಂಬ ನೋವಾಗ್ತಾ ಇದೆ. ಯಾಕಂದರೆ ಸ್ವಲ್ಪ ಹಬ್ಬ ಹರಿದಿನಲ್ಲೇ ನಾವು ಏನಾದರೂ ₹1 ₹2 ಸ್ವಲ್ಪ ಡಿಮ್ಯಾಂಡು ಇರ್ತದೆ ಪ್ಯಾಂಟ್ಸಿಗೆ. ಇಂಥ ಇದರಲ್ಲೇ ಈ ಒಂದು ಯುದ್ಧ ಸ್ಟಾರ್ಟ್ ಆಯ್ತಲ್ಲ, ಇದರಲ್ಲಿ ಯಾರ್ಯಾರ ವ್ಯಾಪಾರ ಆ ವ್ಯಾಪಾರದ ಮೇಲೆ ಅವರು ಹೈಕ್ ಮಾಡಿಬಿಟ್ರು. ಇದು ಸ್ವಲ್ಪ ಅಲ್ಲ, ಭಾರಿ ತೊಂದರೆ ಆಗಿದೆ. ಈಗ ಯಾಕಂದರೆ ನಾವು ಏನು ರೇಟಿಗೆ ಆರ್ಡ್ರ್ ತೊಗೊಂಡಿರ್ತೀವಲ್ಲ ಅದೇ ರೇಟಿಗೆ ನಾವು ಸಪ್ಲೈ ಮಾಡಬೇಕಾಗ್ತದೆ. ನಮಗೆ ಕೆಮಿಕಲ್ ರೇಟ್ ರೈಸ್ ಆಯಿತು, ಬಟ್ಟೆ ರೇಟ್ ರೈಸ್ ಆಯಿತು, ನೀವು ಇನ್ನೊಂದು ₹20 ಹಾಕ್ಕೊಡ್ರಿ, ₹30 ಹಾಕ್ಕೊಡ್ರಿ ಒಂದು ಪ್ಯಾಂಟಿಗೆ ಅಂದರೆ ಅವ್ರು ಕೇಳಲ್ಲ ಸರ್. ನೆಕ್ಸ್ಟ್ ಟೈಮ್ ನಮಗೆ ಆರ್ಡ್ರ್ ಕೊಡಲ್ಲ ಮತ್ತೆ ಅವರು. ಅದು ಬಂದಿರೋದು. ಇದು ಇರತಕ್ಕಂಥ ವ್ಯಾಪಾರಿಗಳು ಹೇಳ್ತಕ್ಕಂಥ ಒಂದು ಮಾತು ಅಂದರೆ ದರ ನಿಗದಿ ಆಗಿರ್ತದೆ. ಆದರೆ ಕೆಮಿಕಲ್ ರೇಟ್ ಜಾಸ್ತಿ ಆಗಿ ಅಂತೇಳಿ ಮತ್ತಷ್ಟು ಹೆಚ್ಚುವರಿ ದರಕ್ಕೆ ನಾವು ಮಾರಾಟ ಮಾಡೋಕ್ಕಾಗೋದಿಲ್ಲ. ಯುದ್ಧದ ಪರಿಣಾಮ ನೇರವಾಗಿ ನಮ್ಮ ಜೀನ್ಸ್ ಉದ್ಯಮದಲ್ಲೇ ಬಿದ್ದಿದೆ ಅಂತೇಳಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.